ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 50 ಸಾಮಾನ್ಯವಾಗಿ ಉಪಯೋಗಿಸುವಂತಹ ಇಂಗ್ಲಿಷ್ ಪದಗಳನ್ನು ತಗೊಂಡು ಬಂದಿದ್ದೀನಿ. ಇದನ್ನು ನೀವು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ತೀರಾ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ಪದ ಅಫ್ರೇಡ್. ಏನು ಅಫ್ರೇಡ್ ಅಂದರೆ ಭಯಪಡು ಅನ್ನುವ ಅರ್ಥ. ಐ ಆಮ್ ಅಫ್ರೇಡ್ ಆಫ್ ಹೈಟ್ಸ್. ನನಗೆ ಎತ್ತರ ಅಂದರೆ ಭಯ. ಆಂಗ್ರಿ ಕೋಪಗೊಳ್ಳೋದು ಅನ್ನುವ ಅರ್ಥ. ಶಿ ಲೈಡ್ ಟು ಮೀ, ಐ ಆಮ್ ಆಂಗ್ರಿ ವಿತ್ ಹರ್. ಅವಳು ನನಗೆ ಸುಳ್ಳು ಹೇಳಿದ್ಲು, ನಾನು ಅವಳ ಮೇಲೆ ಕೋಪಗೊಂಡಿದ್ದೇನೆ. ಐ ಆಮ್ ಆಂಗ್ರಿ ವಿತ್ ಹರ್. ಅಗ್ರಿ ಅಂದರೆ ಒಪ್ಪಿಕೊಳ್ಳು ಅನ್ನುವ ಅರ್ಥ. ಐ ಅಗ್ರೀಡ್ ಟು ಹಿಸ್ ಪ್ರಪೋಸಲ್. ನಾನು ಅವರ ಪ್ರಸ್ತಾಪಕ್ಕೆ ಒಪ್ಪಿಕೊಂಡೆ. ಐ ಅಗ್ರಿ ವಿತ್ ಯು. ನಾನು ನೀನು ಹೇಳಿದ್ದನ್ನು ಒಪ್ಪುತ್ತೇನೆ. ಅಗ್ರಿ ವಿತ್ ಯು. ಅಗ್ರಿ ವಿತ್ ಅಂತ ಹೇಳ್ಬಿಟ್ಟು ನಾವು ಒಂದು ವ್ಯಕ್ತಿಯನ್ನು ಹಾಕೊಳ್ತೀವಿ. ಯು, ಹಿಮ್, ಹರ್, ಆ ರೀತಿಯಲ್ಲಿ ಅಗ್ರಿ ವಿತ್ ಹರ್, ಅಗ್ರಿ ವಿತ್ ಹಿಮ್, ಅಗ್ರಿ ವಿತ್ ಯು, ಆ ರೀತಿಯಲ್ಲಿ ಹಾಕೊಳ್ತೀವಿ. ಅಗ್ರಿ ವಿತ್ ಅಂತ ಹೇಳ್ಬಿಟ್ಟು ಪರ್ಸನ್ ಅನ್ನು ಹಾಕೊಳ್ತೀವಿ. ಇಲ್ಲಾಂದರೆ ಅಗ್ರೀಡ್ ಟು ಹಿಸ್ ಪ್ರಪೋಸಲ್. ಇಲ್ಲಿ ಟು ಹಾಕ್ಬಿಟ್ಟು ಹಿಸ್ ಪ್ರಪೋಸಲ್ ಅಂತ ನಾವು ಹಾಕೊಳ್ತಾ ಇದ್ದೀವಿ. ವೆಲ್ ಚೆನ್ನಾಗಿರು ಅನ್ನುವ ಅರ್ಥ ಇದೆ. ಇನ್ನೊಂದು ಬಾವಿ ಅನ್ನುವ ಅರ್ಥ ಇದೆ. ಶಿ ಈಸ್ ಡೂಯಿಂಗ್ ವೆಲ್ ಅಂದರೆ ಅವಳು ಚೆನ್ನಾಗಿದ್ದಾಳೆ, ಹುಷಾರಾಗಿದ್ದಾಳೆ ಅನ್ನುವ ಅರ್ಥ. ದೇರ್ ಈಸ್ ಅ ಲಾಟ್ ಆಫ್ ವಾಟರ್ ಇನ್ ದ ವೆಲ್ ಅಂದ್ರೇನು? ಬಾವಿಯಲ್ಲಿ ತುಂಬಾ ನೀರಿದೆ. ಸೇಫ್ ಅಂದರೆ ಸುರಕ್ಷಿತ ಅನ್ನುವ ಅರ್ಥ. ದಿಸ್ ವಾಟರ್ ಈಸ್ ಸೇಫ್ ಟು ಡ್ರಿಂಕ್. ಈ ನೀರು ಕುಡಿಯಲು ಸುರಕ್ಷಿತವಾಗಿದೆ. ರಿಪ್ಲೈ ಅಂದರೆ ಉತ್ತರಿಸು. ಶಿ ಡಿಡ್ ನಾಟ್ ರಿಪ್ಲೈ ಟು ಮೈ ಮೆಸೇಜಸ್. ಅವಳು ನನ್ನ ಮೆಸೇಜ್ಗಳಿಗೆ ಉತ್ತರಿಸಲಿಲ್ಲ. ಪ್ರಾಮಿಸ್ ಅಂದರೆ ಭರವಸೆ ನೀಡೋದು. ಐ ಪ್ರಾಮಿಸ್ ಐ ವಿಲ್ ವರ್ಕ್ ರಿಯಲಿ ಹಾರ್ಡ್ ಟುಡೇ ಆನ್ವರ್ಡ್ಸ್. ನಾನು ಭರವಸೆ ನೀಡುತ್ತೇನೆ, ನಾನು ಇಂದಿನಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಪ್ಲೀಸ್ಡ್ ಅಂದರೆ ಸಂತೋಷವಾಗಿದೆ ಅನ್ನುವ ಅರ್ಥ. ಐ ಆಮ್ ಸೋ ಪ್ಲೀಸ್ಡ್ ದ್ಯಾಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷವಾಗಿದೆ. ಐ ಆಮ್ ಸೋ ಪ್ಲೀಸ್ಡ್. ಮೊಮೆಂಟ್ ಅಂದರೆ ಕ್ಷಣ ಅನ್ನುವ ಅರ್ಥ. ಐ ಕಾಂಟ್ ರಿಮೆಂಬರ್ ಹಿಸ್ ನೇಮ್ ಅಟ್ ದ ಮೊಮೆಂಟ್. ಈ ಕ್ಷಣದಲ್ಲಿ ನನಗೆ ಅವನ ಹೆಸರು ನೆನಪಾಗುತ್ತಿಲ್ಲ. ಮೊಮೆಂಟ್ ಅಂದರೆ ಕ್ಷಣ ಅನ್ನುವ ಅರ್ಥ. ಅಟ್ ದ ಮೊಮೆಂಟ್ ಈ ಕ್ಷಣದಲ್ಲಿ. ಹೈಡ್ ಮುಚ್ಚಿಡು ಅಥವಾ ಅಡಗಿಸು ಅನ್ನುವ ಅರ್ಥ. ಆರ್ ಯು ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ? ನೀನು ನನ್ನಿಂದ ಏನಾದರೂ ಮುಚ್ಚಿಡುತ್ತಿದ್ದೀಯಾ? ಹೈಡಿಂಗ್ ಮುಚ್ಚಿಡು ಅನ್ನುವ ಅರ್ಥ. ಹಂಟ್ ಹುಡುಕು, ಬೇಟೆಯಾಡು ಅನ್ನುವ ಅರ್ಥ. ಹಿ ಈಸ್ ಹಂಟಿಂಗ್ ಫಾರ್ ಅ ಜಾಬ್. ಅವನು ಕೆಲಸ ಹುಡುಕ್ತಿದ್ದಾನೆ. ಜಾಬ್ ಹಂಟಿಂಗ್ ಅಂದರೆ ಕೆಲಸ ಹುಡುಕೋದು. ಇಲ್ಲಿ ಬೇಟೆಯಾಡೋದು ಅನ್ನುವ ಅರ್ಥ ಅಲ್ಲ. ಜಾಬ್ ಹಂಟಿಂಗ್ ಅಂತ ಬಂದರೆ ಕೆಲಸ ಹುಡುಕೋದು ಅನ್ನುವ ಅರ್ಥ. ಹಂಟಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಬೇಟೆಯಾಡುವುದನ್ನು ನಿಷೇಧಿಸಲಾಗಿದೆ. ಇಲ್ಲಿ ನೋಡಿ ಹಂಟಿಂಗ್ ಅಂದರೆ ಬೇಟೆಯಾಡೋದು ಅನ್ನುವ ಅರ್ಥ. ಲಾಟ್ ಅಂದರೆ ತುಂಬಾ ಅನ್ನುವ ಅರ್ಥ. ಥ್ಯಾಂಕ್ಸ್ ಅ ಲಾಟ್ ಅಂದರೆ ತುಂಬಾ ಧನ್ಯವಾದಗಳು. ಐ ರೀಡ್ ಅ ಲಾಟ್. ನಾನು ತುಂಬಾ ಓದುತ್ತೇನೆ. ಅ ಲಾಟ್ ಅಂದರೆ ತುಂಬಾ ಅನ್ನುವ ಅರ್ಥ. ಕ್ರೂಯಲ್ ಅಂದರೆ ಕ್ರೂರ ಅನ್ನುವ ಅರ್ಥ. ಇಟ್ ಈಸ್ ಅ ಕ್ರೂಯಲ್ ವರ್ಲ್ಡ್. ಇದು ಕ್ರೂರ ಜಗತ್ತು. ಅಟ್ಯಾಕ್
ದಾಳಿ ಅಥವಾ ಆಘಾತ ಅನ್ನುವ ಅರ್ಥ. ಮೋಹನ್ ವಾಸ್ ಅಟ್ಯಾಕ್ಡ್ ಬೈ ಅ ಗ್ರೂಪ್ ಆಫ್ ಪೀಪಲ್. ಮೋಹನ್ ಮೇಲೆ ಜನರ ಗುಂಪೊಂದು ದಾಳಿ ಮಾಡಿತು, ಅಟ್ಯಾಕ್ ಮಾಡಿತು. ಅಟ್ಯಾಕ್ ಮಾಡೋದು ಅಂದ್ರೆ ಏನು? ದಾಳಿ ಮಾಡೋದು. ಇನ್ನೊಂದು ರೀತಿಯ ಅಟ್ಯಾಕ್ ಇದೆ ನೋಡಿ. ಹಿ ಹ್ಯಾಡ್ ಅ ಹಾರ್ಟ್ ಅಟ್ಯಾಕ್. ಅವನಿಗೆ ಹೃದಯಾಘಾತವಾಯಿತು. ಆಘಾತ ಅನ್ನೋ ಅರ್ಥ. ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಮಿಡಲ್ ಅಂದ್ರೆ ಮಧ್ಯ ಅನ್ನೋ ಅರ್ಥ. ಹಿಸ್ ಕಾರ್ ಸ್ಟಾಪ್ಡ್ ಇನ್ ದ ಮಿಡಲ್ ಆಫ್ ದ ರೋಡ್. ಅವನ ಕಾರು ರಸ್ತೆಯ ಮಧ್ಯದಲ್ಲಿ ನಿಂತಿತು. ಇನ್ ದ ಮಿಡಲ್, ರಸ್ತೆಯ ಮಧ್ಯದಲ್ಲಿ. ಇನ್ ದ ಮಿಡಲ್ ಆಫ್ ದ ರೋಡ್. ಶಿ ವೋಕ್ ಅಪ್ ಇನ್ ದ ಮಿಡಲ್ ಆಫ್ ದ ನೈಟ್. ಅವಳು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡಳು. ಇನ್ ದ ಮಿಡಲ್ ಆಫ್ ದ ನೈಟ್. ಅರೈವ್ ಅಂದ್ರೆ ಬರು ಅಥವಾ ತಲುಪು ಅನ್ನೋ ಅರ್ಥ. ಯೋರ್ ಪಾರ್ಸೆಲ್ ಹ್ಯಾಸಂಟ್ ಅರೈವ್ಡ್ ಯೆಟ್. ನಿಮ್ಮ ಪಾರ್ಸೆಲ್ ಇನ್ನೂ ಬಂದಿಲ್ಲ. ಹ್ಯಾಸಂಟ್ ಅರೈವ್ಡ್, ಬಂದಿಲ್ಲ. ಅರೈವ್ ಅಂದ್ರೆ ಬರು, ಹ್ಯಾಸಂಟ್ ಅರೈವ್ಡ್ ಬಂದಿಲ್ಲ. ಫೈನಲಿ ಅಂದ್ರೆ ಕೊನೆಯಲ್ಲಿ. ಫೈನಲಿ ಹಿ ಗಾಟ್ ಎ ಜಾಬ್. ಕೊನೆಯಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಫೈನಲಿ ಅಂದ್ರೆ ತುಂಬಾ ಕಷ್ಟಗಳ ನಂತರ, ತುಂಬಾ ಕಷ್ಟಪಟ್ಟು ತುಂಬಾ ಹುಡುಕಿದ ನಂತರ ಸಿಕ್ತು. ಆ ರೀತಿಯಲ್ಲಿ ನಾವು ಹೇಳ್ತಾ ಇರುವಂಥದ್ದು ಫೈನಲಿ. ಟ್ರಿಕ್ ಅಂದ್ರೆ ಮೋಸಗೊಳಿಸು ಅನ್ನುವ ಅರ್ಥ ಇದೆ. ಯು ಕಾಂಟ್ ಟ್ರಿಕ್ ಮೀ. ನೀನು ನನ್ನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಕಾಂಟ್ ಟ್ರಿಕ್ ಮೀ, ನನ್ನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಇನ್ನೊಂದು ಟ್ರಿಕ್ ಇದೆ ನೋಡಿ. ದೀಪಕ್ ನೋಸ್ ಅ ಫ್ಯೂ ಮ್ಯಾಜಿಕ್ ಟ್ರಿಕ್ಸ್. ಏನು ಹಾಗಂದ್ರೆ ದೀಪಕ್ಗೆ ಕೆಲವೊಂದು ಮ್ಯಾಜಿಕ್ ಟ್ರಿಕ್ಸ್ ಗೊತ್ತು. ಮ್ಯಾಜಿಕ್ ಟ್ರಿಕ್ಸ್ ಇದು ಮ್ಯಾಜಿಕಲ್ಲಿ ಮಾಡುವಂಥ ಟ್ರಿಕ್ಗಳು. ಮೊದಲನೇ ಅರ್ಥ ಮೋಸಗೊಳಿಸೋದು, ಇನ್ನೊಂದು ಅಂದರೆ ಮ್ಯಾಜಿಕ್ ಟ್ರಿಕ್, ಆ ರೀತಿಯಲ್ಲಿ ಟ್ರಿಕ್ಕನ್ನು ಮಾಡುವಂಥದ್ದು. ಅಡ್ವೆಂಚರ್ ಅಂದರೆ ಸಾಹಸ ಅನ್ನೋ ಅರ್ಥ. ಐ ಲೈಕ್ ಅಡ್ವೆಂಚರ್ ಸ್ಟೋರೀಸ್. ನನಗೆ ಸಾಹಸ ಕಥೆಗಳು ಇಷ್ಟ. ಅಡ್ವೆಂಚರ್ ಸಾಹಸ. ಅಪ್ರೋಚ್ ಸಮೀಪಿಸು ಅನ್ನೋ ಅರ್ಥ ಇದೆ. ಇನ್ನೊಂದು ವಿಧಾನ ಅನ್ನೋ ಅರ್ಥ ಇದೆ. ದಿ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್ ಅಂದ್ರೇನು? ಪರೀಕ್ಷೆಗಳು ಸಮೀಪಿಸುತ್ತಿವೆ. ಇಟ್ ಈಸ್ ಅ ಫ್ರೆಶ್ ಅಪ್ರೋಚ್ ಟು ಲೈಫ್. ಇದು ಜೀವನಕ್ಕೆ ಹೊಸ ವಿಧಾನವಾಗಿದೆ. ಇಲ್ಲಿ ಅಪ್ರೋಚ್ ಅಂದ್ರೆ ವಿಧಾನ, ಇಲ್ಲಿ ಅಪ್ರೋಚಿಂಗ್ ಅಂತ ಹೇಳಿದ್ರೆ ಸಮೀಪಿಸುತ್ತಿವೆ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತಾ ಇದ್ದೀವಿ. ಕೇರ್ಫುಲಿ ಜಾಗರೂಕತೆಯಿಂದ. ಪ್ಲೀಸ್ ಡ್ರೈವ್ ಕೇರ್ಫುಲಿ, ದಿಸ್ ಪ್ಲೇಸ್ ಈಸ್ ಕ್ರೌಡೆಡ್. ದಯವಿಟ್ಟು ಜಾಗರೂಕತೆಯಿಂದ ಗಾಡಿ ಓಡಿಸು, ಇಲ್ಲಿ ತುಂಬಾ ಜನರಿದ್ದಾರೆ. ಕೇರ್ಫುಲಿ ಅಂದ್ರೆ ಜಾಗರೂಕತೆ. ಕೆಮಿಕಲ್ ರಾಸಾಯನಿಕ. ಫ್ಯಾಕ್ಟರೀಸ್ ಡಂಪ್ ಕೆಮಿಕಲ್ಸ್ ಇಂಟು ವಾಟರ್ ಬಾಡೀಸ್. ಕಾರ್ಖಾನೆಗಳು ರಾಸಾಯನಿಕಗಳನ್ನು ಜಲಮೂಲಗಳಿಗೆ ಸುರಿಯುತ್ತವೆ. ಕೆಮಿಕಲ್ಸ್ ರಾಸಾಯನಿಕ. ಎವಿಲ್ ಅಂದ್ರೆ ಕೆಟ್ಟ ಅನ್ನೋ ಅರ್ಥ. ಮನಿ ಈಸ್ ದ ರೂಟ್ ಆಫ್ ಆಲ್ ಎವಿಲ್. ಹಣವು ಎಲ್ಲ ಕೆಟ್ಟದ್ದಕ್ಕೆ ಮೂಲವಾಗಿದೆ. ಎವಿಲ್ ಕೆಟ್ಟ ಅನ್ನೋ ಅರ್ಥ. ಕ್ರಿಯೇಟ್ ಉಂಟು ಮಾಡೋದು ಅಥವಾ ಮಾಡೋದು ಅನ್ನುವ ಅರ್ಥ. ಹಿ ಕ್ರಿಯೇಟೆಡ್ ಅ ನ್ಯೂ ಫೇಸ್ಬುಕ್ ಅಕೌಂಟ್. ಅವನು ಒಂದು ಹೊಸ ಫೇಸ್ಬುಕ್ ಖಾತೆಯನ್ನು ಮಾಡಿದ. ಕ್ರಿಯೇಟ್ ಮಾಡಿದ, ಉಂಟು ಮಾಡಿದ. ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಯೋಗ ಅನ್ನೋ ಅರ್ಥ. ಐ ಲೈಕ್ ಟು ಎಕ್ಸ್ಪೆರಿಮೆಂಟ್ ವೈಲ್ ಕುಕಿಂಗ್. ನಾನು ಅಡುಗೆ ಮಾಡುವಾಗ ಪ್ರಯೋಗ ಮಾಡಲು ಇಷ್ಟಪಡುತ್ತೇನೆ. ಇಲ್ಲಿ ಪ್ರಯೋಗ ಮಾಡೋದು ಅಂದ್ರೇನು? ನಾವು ಸಾಮಗ್ರಿಗಳನ್ನು ಹೆಚ್ಚು ಕಡಿಮೆ ಮಾಡಿ ರುಚಿಯನ್ನು ವ್ಯತ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡುವಂಥದ್ದು. ಅದನ್ನು ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೇವೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ. ಶಿ ಲವ್ಸ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸ್. ಅವಳು ರಸಾಯನಶಾಸ್ತ್ರದ ಪ್ರಯೋಗಗಳನ್ನು ಇಷ್ಟಪಡುತ್ತಾಳೆ. ಎಕ್ಸ್ಪೆರಿಮೆಂಟ್ಸ್ ಪ್ರಯೋಗಗಳು. ನಾವು ಲ್ಯಾಬಲ್ಲೆಲ್ಲ ಮಾಡ್ತೀವಲ್ಲ ಅದು ಎಕ್ಸ್ಪೆರಿಮೆಂಟ್ಸ್. ಕಿಲ್ ಕೊಲ್ಲು, ಸಾಯಿಸು ಅನ್ನುವ ಅರ್ಥ. 30 people were killed in the road accident. ರಸ್ತೆ ಅಪಘಾತದಲ್ಲಿ 30 ಜನ ಸಾವನ್ನಪ್ಪಿದ್ದಾರೆ. ಕಿಲ್ಡ್ ಇಲ್ಲಿ ಕಿಲ್ಡ್ ಅಂದ್ರೆ ಸಾವನ್ನಪ್ಪಿದ್ದಾರೆ ಎನ್ನುವ ಅರ್ಥ. ಲ್ಯಾಬೋರೇಟರಿ
ಪ್ರಯೋಗಾಲಯ ಅನ್ನುವ ಅರ್ಥ. ಹಿ ವರ್ಕ್ಸ್ ಇನ್ ಎ ಲ್ಯಾಬೋರೇಟರಿ. ಅವನು ಒಂದು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಾನೆ. ಲಾಫ್ ಅಂದರೆ ನಗು. ವೈ ಆರ್ ಯು ಲಾಫಿಂಗ್? ನೀನು ಯಾಕೆ ನಗುತ್ತಿದ್ದೀಯಾ? ಲೌಡ್ ಅಂದರೆ ಜೋರಾದ ಅನ್ನುವ ಅರ್ಥ. ಹಿಸ್ ವಾಯ್ಸ್ ಇಸ್ ವೆರಿ ಲೌಡ್. ಅವನ ಧ್ವನಿ ತುಂಬಾ ಜೋರಾಗಿದೆ. ನರ್ವಸ್ ಅಂದರೆ ಒಂದು ರೀತಿಯ ತಳಮಳ, ಒಂದು ಸಣ್ಣಕ್ಕೆ ಭಯ ಆಗುವಂಥದ್ದು. ಶಿ ವಾಸ್ ನರ್ವಸ್ ಬಿಫೋರ್ ದಿ ಇಂಟರ್ವ್ಯೂ. ಸಂದರ್ಶನದ ಮೊದಲು ಅವಳು ತಳಮಳಗೊಂಡಿದ್ದಳು. ನರ್ವಸ್. ನಾಯ್ಸ್ ಶಬ್ದ. ಪ್ಲೀಸ್ ಡೋಂಟ್ ಮೇಕ್ ನಾಯ್ಸ್. ದಯವಿಟ್ಟು ಶಬ್ದ ಮಾಡಬೇಡಿ. ನಾಯ್ಸ್ ಅಂದರೆ ಶಬ್ದ ಅನ್ನುವ ಅರ್ಥ. ಪ್ರಾಜೆಕ್ಟ್ ಯೋಜನೆ. ಐ ಆಮ್ ವರ್ಕಿಂಗ್ ಆನ್ ಆನ್ ಇಂಪಾರ್ಟೆಂಟ್ ಗವರ್ಮೆಂಟ್ ಪ್ರಾಜೆಕ್ಟ್. ನಾನು ಒಂದು ಪ್ರಮುಖ ಸರಕಾರಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಯೋಜನೆ ಪ್ರಾಜೆಕ್ಟ್ ಅಂತ ನಾವು ಹೇಳ್ತೇವೆ. ಸ್ಕೇರ್ ಅಂದರೆ ಭಯ. ಐ ಗಾಟ್ ಸ್ಕೇರ್ಡ್. ನನಗೆ ಭಯವಾಯಿತು. ಸ್ಕೇರ್ಡ್ ಭಯವಾಗುವುದು. ರಿಲೀವ್ ಅಂದರೆ ಸಮಾಧಾನ. ಐ ಆಮ್ ಸೋ ರಿಲೀವ್ಡ್ ದಿ ಎಕ್ಸಾಮ್ಸ್ ಆರ್ ಓವರ್. ಪರೀಕ್ಷೆಗಳು ಮುಗಿದವು, ನನಗೆ ಸಮಾಧಾನವಾಗಿದೆ. ರಿಲೀಫ್ ಆಗೋದು, ಸಮಾಧಾನ ಆಗೋದು. ಶೌಟ್ ಕಿರಿಚೋದು ಅಥವಾ ಗಟ್ಟಿಯಾಗಿ ಕೂಗೋದು. ಹಿ ಶೌಟೆಡ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್. ಅವನು ಗಟ್ಟಿಯಾಗಿ ಕೂಗಿದನು, ಗಟ್ಟಿಯಾಗಿ ಕಿರಿಚಿದನು ಅನ್ನುವ ಅರ್ಥ. ಟೆರಿಬಲ್ ಅಂದರೆ ಭಯಂಕರ ಅನ್ನುವ ಅರ್ಥ. ದೇರ್ ವಾಸ್ ಅ ಟೆರಿಬಲ್ ಆಕ್ಸಿಡೆಂಟ್ ಆನ್ ದ ಹೈವೇ. ಹೆದ್ದಾರಿಯಲ್ಲಿ ಭಯಂಕರ ಅಪಘಾತ ಸಂಭವಿಸಿದೆ. ಟೆರಿಬಲ್ ಭಯಂಕರ ಅನ್ನುವ ಅರ್ಥ. ಇನ್ನೊಂದು ಅರ್ಥ ಇದೆ, ಏನು ಚೆನ್ನಾಗಿರಲಿಲ್ಲ ಅನ್ನೋದು. ದ ಫುಡ್ ವಾಸ್ ಟೆರಿಬಲ್ ಅಂದರೆ ಆಹಾರವು ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಆ ಅರ್ಥದಲ್ಲಿ ಕೂಡ ನಾವು ಟೆರಿಬಲ್ ಅನ್ನು ಹೇಳ್ತೀವಿ. ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನೋ ಅರ್ಥದಲ್ಲಿ ಕೂಡ ಟೆರಿಬಲ್ ಅನ್ನು ಉಪಯೋಗಿಸ್ಬೋದು. ವರ್ಸ್ ಅಂದರೆ ಕೆಟ್ಟ ಅನ್ನೋ ಅರ್ಥ. ಫೇಕ್ ಫ್ರೆಂಡ್ಸ್ ಆರ್ ವರ್ಸ್ ದ್ಯಾನ್ ಎನಿಮೀಸ್. ನಕಲಿ ಸ್ನೇಹಿತರು ಶತ್ರುಗಳಿಗಿಂತ ಕೆಟ್ಟವರು. ವರ್ಸ್ ಅಂದರೆ ಕೆಟ್ಟ. ಪ್ರೋಗ್ರೆಸ್ ಮುಂದುವರಿಯೋದು ಅಥವಾ ಪ್ರಗತಿ ಅನ್ನುವ ಅರ್ಥ. ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ಕೆಲಸ ಮುಂದುವರಿಯುತ್ತಿದೆ, ನಡೀತಾ ಇದೆ ಅನ್ನುವ ಅರ್ಥ. ಇನ್ ಪ್ರೋಗ್ರೆಸ್. ಕ್ಯಾನ್ ಐ ಸಿ ಹಿಸ್ ಪ್ರೋಗ್ರೆಸ್ ರಿಪೋರ್ಟ್? ನಾನು ಅವನ ಪ್ರಗತಿ ಪತ್ರವನ್ನು ನೋಡಬಹುದೇ? ಸ್ಕೂಲ್ಗೆಲ್ಲ ಹೋದರೆ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಕೊಡ್ತಾರೆ ಮಕ್ಕಳದಲ್ವಾ. ಪ್ರೋಗ್ರೆಸ್ ರಿಪೋರ್ಟ್ ಪ್ರಗತಿ ಪತ್ರ ಅಂತ ಹೇಳ್ಬೋದು, ಅಥವಾ ಪ್ರಗತಿಯನ್ನು ತೋರಿಸುವಂತಹ ಒಂದು ವರದಿ ಅಂತ ಹೇಳ್ಬೋದು, ರಿಪೋರ್ಟ್. ಎಮಂಗ್ ನಡುವೆ, ಒಳಗೆ ಅನ್ನುವ ಅರ್ಥ. ದೆ ಕ್ವಾರಲ್ಡ್ ಅಮಂಗ್ ದೆಮ್ಸೆಲ್ವ್ಸ್. ಅವರು ತಮ್ಮೊಳಗೆ ಜಗಳವಾಡಿಕೊಂಡರು. ಎಮಂಗ್ ದೆಮ್ಸೆಲ್ವ್ಸ್ ಅಂದರೆ ತಮ್ಮ ಒಳಗೆ, ತಮ್ಮ ನಡುವೆ ಅನ್ನುವ ಅರ್ಥ. ಹಿ ಈಸ್ ಅಮಂಗ್ ದ ಬೆಸ್ಟ್ ಆಕ್ಟರ್ಸ್ ಇನ್ ಇಂಡಿಯಾ. ಅವರು ಭಾರತದ ಅತ್ಯುತ್ತಮ ನಟರಲ್ಲಿ ಒಬ್ಬರು. ಎಮಂಗ್ ದ ಬೆಸ್ಟ್ ಆಕ್ಟರ್ಸ್ ಅಂದರೆ ಅತ್ಯುತ್ತಮ ನಟರಲ್ಲಿ ಅವನು ಕೂಡ ಒಬ್ಬ ಅನ್ನುವ ಅರ್ಥ. ಎಮಂಗ್ ದೆಮ್ ಅವರಲ್ಲಿ ಒಬ್ಬ ಅನ್ನುವ ಅರ್ಥ. ಚಾರ್ಟ್. ಲುಕ್ ಎಟ್ ದಿಸ್ ಪೈ ಚಾರ್ಟ್. ಈ ಪೈ ಚಾರ್ಟ್ ಅನ್ನು ನೋಡಿ. ಚಾರ್ಟ್ ಅಂದ್ರೇನು? ಒಂದು ರೀತಿಯ ಚಿತ್ರ. ಸಂಖ್ಯೆಗಳನ್ನು ನಾವು ಹೋಲಿಸೋದಿಕ್ಕೆ, ತೋರಿಸೋದಿಕ್ಕೆ ಉಪಯೋಗಿಸುವಂತಹ ಒಂದು ರೀತಿಯ ಚಿತ್ರ, ಚಾರ್ಟ್ ಅಂತ ಹೇಳ್ತೇವೆ ನಾವು. ಕ್ಲೌಡ್ ಅಂದ್ರೆ ಮೋಡ. ದ ಮೂನ್ ಈಸ್ ಬಿಹೈಂಡ್ ದ ಕ್ಲೌಡ್ಸ್. ಚಂದ್ರ ಮೋಡಗಳ ಹಿಂದೆ ಇದ್ದಾನೆ. ಐ ಗಾಟ್ ಅ ಪ್ರಮೋಷನ್. ಐ ಆಮ್ ಆನ್ ಕ್ಲೌಡ್ 9 ನೌ. ನನಗೆ ಬಡ್ತಿ ಸಿಕ್ಕಿದೆ, ನಾನು ತುಂಬಾ ಸಂತೋಷವಾಗಿದ್ದೇನೆ. ಐ ಆಮ್ ಆನ್ ಕ್ಲೌಡ್ 9 ಅಂತ ಒಂದು ಸಾಮಾನ್ಯವಾಗಿ ವಾಕ್ಯವನ್ನು ಉಪಯೋಗಿಸ್ತಾರೆ. ಏನು ಹಾಗಂದ್ರೆ, ನಾನು ತುಂಬಾ ಸಂತೋಷದಲ್ಲಿದ್ದೇನೆ, ತುಂಬಾ ಖುಷಿಯಾಗಿದ್ದೇನೆ. ಐ ಆಮ್ ಆನ್ ಕ್ಲೌಡ್ 9 ಅಂತ ಉಪಯೋಗಿಸ್ತೇವೆ ನಾವು. ಕಾಂಪ್ರಿಹೆಂಡ್ ಗ್ರಹಿಸು ಅಥವಾ ಅರ್ಥ ಮಾಡಿಕೊಳ್ಳು ಅನ್ನೋ ಅರ್ಥ.
I can't comprehend what you guys are talking about. ನೀವು ಏನು ಮಾತನಾಡುತ್ತಿದ್ದೀರಿ ನನಗೆ ಅರ್ಥವಾಗುತ್ತಿಲ್ಲ. ಕಾಂಪ್ರಿಹೆಂಡ್ ಅಂದರೆ ಅರ್ಥ ಮಾಡಿಕೊಳ್ಳೋದು, ಗ್ರಹಿಸೋದು. ಐ ಕಾಂಟ್ ಕಾಂಪ್ರಿಹೆಂಡ್ ಅಂದರೆ ನನಗೆ ಅರ್ಥವಾಗ್ತಿಲ್ಲ. ಡಿಸ್ಕ್ರೈಬ್ ಅಂದರೆ ವಿವರಿಸು. ಐ ಕಾಂಟ್ ಡಿಸ್ಕ್ರೈಬ್ ಮೈ ಫೀಲಿಂಗ್ಸ್ ರೈಟ್ ನಾವ್. ನನ್ನ ಭಾವನೆಗಳನ್ನು ನನಗೆ ವಿವರಿಸಲು ಸಾಧ್ಯವಿಲ್ಲ. ಡಿಸ್ಕ್ರೈಬ್ ಅಂದರೆ ವಿವರಿಸೋದು. ಡಿಸ್ಕ್ರೈಬ್ ಮೈ ಫೀಲಿಂಗ್ಸ್ ಭಾವನೆಗಳನ್ನು ವಿವರಿಸೋದು. ಎವರ್ ಎಂದಿಗೂ. ಡೋಂಟ್ ಎವರ್ ಸೇ ದ್ಯಾಟ್ ಅದನ್ನು ಎಂದಿಗೂ ಹೇಳಬೇಡ. ಫೇಲ್ ಅಂದರೆ ಅನುತ್ತೀರ್ಣ. ಶಿ ಫೇಲ್ಡ್ ದಿ ಎಂಟ್ರೆನ್ಸ್ ಟೆಸ್ಟ್. ಅವಳು ಪ್ರವೇಶ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದ್ಲು, ಫೇಲ್ ಆದ್ಲು. ಪ್ಲಾನೆಟ್ ಅಂದರೆ ಗ್ರಹ ಅನ್ನೋ ಅರ್ಥ. ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಇನ್ ದ ಸೋಲಾರ್ ಸಿಸ್ಟಮ್. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ? ಪ್ಲಾನೆಟ್ ಅಂದರೆ ಗ್ರಹ. ಗ್ರೇಡ್ ಅಂದರೆ ದರ್ಜೆ ಅನ್ನೋ ಅರ್ಥ. ಶಿ ಪಾಸ್ಡ್ ದ ಟೆಸ್ಟ್ ವಿತ್ ಆನ್ ಎ ಗ್ರೇಡ್. ಅವಳು ಎ ದರ್ಜೆಯೊಂದಿಗೆ ಉತ್ತೀರ್ಣಳಾದ್ಲು. ದರ್ಜೆ, ಶ್ರೇಣಿ ಅನ್ನುವ ಅರ್ಥ. ಇನ್ಸ್ಟೆಡ್ ಬದಲು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಮೂವಿ ಹಿ ಸ್ಪೆಂಟ್ ಹಿಸ್ ಡೇ ರೀಡಿಂಗ್ ಎಟ್ ಹೋಮ್. ಅವನು ಸಿನಿಮಾಕ್ಕೆ ಹೋಗುವ ಬದಲು ಮನೆಯಲ್ಲಿ ಓದುವುದರಲ್ಲಿ ದಿನ ಕಳೆದನು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಹೋಗುವ ಬದಲು. ಇನ್ಸ್ಟೆಡ್ ಬದಲು ಅನ್ನುವ ಅರ್ಥ. ರಿಪೋರ್ಟ್ ಅಂದರೆ ವರದಿ. ಐ ಆಮ್ ಯೆಟ್ ಟು ರಿಸೀವ್ ಮೈ ಲ್ಯಾಬ್ ರಿಪೋರ್ಟ್ಸ್. ಪ್ರಯೋಗಾಲಯದ ವರದಿ ನನಗಿನ್ನೂ ತಲುಪಿಲ್ಲ. ಲ್ಯಾಬ್ ರಿಪೋರ್ಟ್ಸ್ ಅಂದರೆ ಪ್ರಯೋಗಾಲಯದ ವರದಿ. ರಿಪೋರ್ಟ್ ವರದಿ. ಸೆವೆರಲ್ ಅಂದರೆ ಹಲವಾರು. Several people lost their jobs during this pandemic. ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಹಲವಾರು ಜನ ತಮ್ಮ ಉದ್ಯೋಗ ಕಳೆದುಕೊಂಡರು. Several people ಹಲವಾರು ಜನ. Several ಹಲವಾರು ಅನ್ನೋ ಅರ್ಥ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಪದಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. Bye.